ಫ್ಯಾಂಟಾಸ್ಟಿಕ್. ನನ್ನ ಕೊನೆಯ ಪ್ರಶ್ನೆ ಸರ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ನನ್ನ ಮನಸ್ಸಿಗೆ ತುಂಬ ಬಂದಿರುವಂಥ ಪ್ರಶ್ನೆ ಇದೇನು ಅಂದರೆ, ಈ 10 ದಿನದ ಕೈಂಕರ್ಯಗಳಿದಾವಲ್ಲ, ಅದನ್ನು ಭಾಳ ಜನ ಭಾಳ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿರ್ತಾರೆ. ತುಂಬ ಜನ ಉಪವಾಸ ಮಾಡ್ತಾರೆ. ಈಗ 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 ನಾನು ಒಂದು 15 ವರ್ಷದಿಂದ ನಾನು ಫಾಲೋ ಮಾಡ್ತಾಯಿದ್ದೀನಿ. ಒಂದು 15 ವರ್ಷದಿಂದ ಉಪವಾಸನ. ಅದು ಹೆಂಗೆ ಅದಕ್ಕೆ ಪ್ರೇರಣೆ ಅಂತಂದ್ರೆ, ಒಂದ್ಸರಿ ಶೋಭಾ ಕರಂದ್ಲಾಜೆ ಬಂದಿದ್ರು ನಮ್ಮ ಸ್ಟುಡಿಯೋಕ್ಕೆ ಚರ್ಚೆಗೆ. ಅವ್ರು ಹೇಳಿದರು, ಇಲ್ಲ ಬರೀ ನಾನು ಜಲದಲ್ಲಿರ್ತೀನಿ ನಾನು ಅಂತ. ನಾನು ಜಲದಲ್ಲಿರಲ್ಲ, ನಾನು ಹಣ್ಣನ್ನು ಮಾತ್ರ ಸ್ವೀಕಾರ ಮಾಡ್ತೀನಿ, ಮತ್ತೇನು ಉಪ್ಪು ಖಾರ ಅದನ್ನು ಯಾವುದನ್ನು ಕೂಡ ನಾನು ತಗೊಳ್ಳಲ್ಲ 10 ದಿವಸ. ನಮ್ಮ ರಾಮ ಕೂಡ ಅವನು ಕೊನೆಯ ದಿವಸ ನಿಮ್ಮಿಂದ ತೀರ್ಥ ಮತ್ತು ತುಳಸಿ ತಗೊಳ್ಳೋದ್ರ ಮುಖಾಂತರ ತಾನು ಉಪವಾಸವನ್ನು ಎಂಡ್ ಮಾಡ್ತಾನೆ. ಈ ಥರ ನಂದು ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಇಷ್ಟು ದಿನದಲ್ಲಿ 11 ವರ್ಷಗಳಲ್ಲಿ ತಾವು ಈ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀರಿ, ಭಾಳ ಶ್ರದ್ಧೆಯಿಂದ ನೀವು ಮಾಡಿದ್ದೀರಿ, ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ತಮಗೇನಾದರೂ ಒಂದು ವಿಶೇಷ ಮತ್ತು ವಿಶಿಷ್ಟ ಅನುಭವ ಆಗಿರುವಂಥದ್ದು ಇದೆಯಾ? ಎಸ್, ಅಮ್ಮನವರ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ವಂಶದ ಮೇಲಿದೆ, ರಾಜ್ಯದ ಮೇಲಿದೆ, ನಿಮ್ಮ ಮೇಲಿದೆ ಅನ್ನುವಂಥ ಸೂಚನೆ ನಿಮಗೆ ಕಂಡಿದ್ದಿದೆಯಾ ಅಂತ? ನೋಡಿರ್ಬೋದು. ಆದರೆ ಪ್ರಥಮವಾಗಿ ಅದು ವೈಯಕ್ತಿಕ. ನಾವು ವಿವರಿಸೋದಕ್ಕೂ ಹೋದರೆ ಅದು ವಿವರಿಸೋಕ್ಕಾಗಲ್ಲ. ಅದು ಆದರೆ ಆ ತಾಯಿ ಒಂದು ಆಶೀರ್ವಾದ ಈ ರಾಜ್ಯದ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತು ಅದು ನಾವು ಯಾವ ರೀತಿ ಅದು ನೋಡ್ಬೋದೋ ಇಲ್ವೋ ಅಂತ ನಿಮಗೆ ವೈಯಕ್ತಿಕವಾಗಿ ನಿಮ್ಗೆ ಅನುಭವ ಆಗಬೇಕಾಗಿದೆ. ನಾನು ನನ್ನ ಅನುಭವ ಹೇಳೋದ್ರ ಮೂಲಕ ಅದು ಸರಿನೂ ಇಲ್ಲ, ಅದು ವೈಯಕ್ತಿಕವಾದದ್ದು. ಆದರೆ ನಾನು ಹೇಳ್ಬೋದು, ಈ ಇಡೀ ದಸರಾ ಆಚರಣೆ ಇರ್ಬೋದು, ಅರಮನೆ ವರ್ಷ ಪೂರ್ತಿ ಏನೇನು ಆಚರಣೆಗಳು ನಡೀತವೆ ಅದೆಲ್ಲನೂ ಕೂಡ ಮಾಡೋದ್ರಲ್ಲಿ ಒಂದು ತೃಪ್ತಿ ಸಿಗತ್ತೆ. ಮತ್ತು ಆ ತಾಯಿಯ ಒಂದು ಆಶೀರ್ವಾದ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣುತ್ತೆ. ಬರೀ ದಸರಾ ಸಮಯದಲ್ಲಿ ಅಂತಲ್ಲ, ಇಡೀ ವರ್ಷ ಪೂರ್ತಿ ಎಲ್ಲೋ ಒಂದು ಕಡೆ ನಮ್ಮ ರಕ್ಷಣೆ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಏನೋ ಒಂದು ಘಟನೆ ಆಗಿರುತ್ತೆ. ಅದರಲ್ಲಿ ನಾವು ಯಾವುದೋ ರೀತಿಯಲ್ಲಿ ನಮಗೆ ಅನುಕೂಲ ಆಗಿರುತ್ತೆ, ಅಥವಾ ಏನೋ ಒಂದು ಭಾಳ ಏನೋ ಒಂದು ಡಿಸಾಸ್ಟರ್ ಆಗ್ಬೋದಾಗಿತ್ತು, ಆದರೆ ಅದು ಬಚಾವಾಗಿದ್ದು ಕೂಡ ಯಾವುದೋ ಒಂದು ಕಾರಣ ಇರುತ್ತೆ. ಸೊ ನಿಮಗೆ ಅದು ತಾರ್ಕಿಕವಾಗಿ ನಾನು ಅದನ್ನು ವಿವರಿಸೋದು ಆಗೋದಿಲ್ಲ. ನನಗೆ ಇಲ್ಲ, ಈ ತಾರ್ಕಿಕವಾಗಿ ವಿವರಿಸಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಇದು ತಾರ್ಕಿಕವಾಗಿ ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಪೀರಿಯನ್ಸ್ ಅಷ್ಟೇ. ಹೌದು, ಅದು ಬರೀ ಅನುಭವದ ಇದ್ದೇ ಇರುತ್ತೆ. ಸೊ ಅದು ವೈಯಕ್ತಿಕವಾಗಿ, ಬಟ್ ಅದು ಇದ್ದೇ ಇದೆ, ಅದರಲ್ಲಿ ಇಲ್ಲ. ನಾನು ಈಗಲೇ ಹೇಳಿದ್ರಲ್ಲ, ಅರಮನೆಯಲ್ಲಿ ನಿಮಗೆ ಏನೋ ಒಂದು ನನಗೆ ದಸರಾದ ಬಗ್ಗೆ ನಮ್ಮ ತಾಯಿಯವ್ರು ಹೇಳ್ಕೊಟ್ಟಿದ್ರು, ಈ ಪುರೋಹಿತರು, ಆಗಮ್ಮ, ಜೋಯಿಸ್ರು ಎಲ್ಲರೂ ಏನೋ ಒಂದು ಹೇಳ್ಕೊಟ್ಟಿದ್ರು, ಎಲ್ಲರೂ ಮಾಡ್ತಾಯಿದ್ರು. ನಂಗೆ ಇನ್ನೂ ಹೆಚ್ಚಾಗಿ ನಮಗೆ ಇನ್ನೂ ಮಾಹಿತಿ ಬೇಕು ಅಂತ ಹೇಳುವಾಗ ನಾನು ಸುಮ್ಮನೆ ಎಲ್ಲೋ ಒಂದು ಕಡೆ ನಾನು ಇದ್ದೆ ಪ್ಯಾಲೇಸಲ್ಲಿ ಯೋಚನೆ ಮಾಡ್ತಾ ಇರುವಾಗ, ಲೈಬ್ರರಿಯಲ್ಲಿ ಹೋಗುವಾಗ, ಲೈಬ್ರರಿನೂ ಅಲ್ಲ ಅನ್ಸುತ್ತೆ, ನಮ್ಮ ತಾಯಿ ಒಂದು ರೂಮ್ ಇರ್ಬೋದು, ಅವರ ಒಂದು ಸ್ವೀಟಲ್ಲಿ ಇದೆಯಲ್ಲ, ಅಲ್ಲಿ ರೂಮಲ್ಲಿ ಇರ್ಬೋದು. ಅಲ್ಲಿ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಅಲ್ಲೇ ಬಂತು ಹೈವರ್ಧನ್ ರಾವ್ ಪುಸ್ತಕ ದಸರಾ ಇನ್ ಮೈಸೂರು ಅಂತ. ಅಲ್ಲಿ ನಮ್ಮ ಕಣ್ಣು ಮುಂದೆ ಬಂತು. ನಾನು ಎಷ್ಟೋ ಸತಿ ಆ ರೂಮ್ ಒಳಗೆ ಹೋಗಿದ್ದೀನಿ, ಬಂದಿದ್ದೀನಿ, ಏನೇನೋ ಮಾಡಿದ್ದೀನಿ, ಆ ಬುಕ್ ಒಂದು ಸತಿನೂ ಹಂಗೆ ಕಾಣಿಲ್ಲ. ಆದರೆ ಆ ಒಂದು ಕ್ಷಣದಲ್ಲಿ ನನಗೆ ಸಿಕ್ತು. ಸೊ ನೀವು ಅದು ನಂಬಿಕೆ ತಾನೇ ನೋಡಿ. ನಾನು ಅದು ಇಲ್ಲಿ ನನಗೆ ಬೇಕಾಗಿದ್ದ ಕ್ಷಣದಲ್ಲಿ ಆ ಪುಸ್ತಕ ನನಗೆ ಸಿಕ್ತು, ಆಯಿತು. ಸೊ ಅದು ನಾನು ಹೇಳ್ತೀನಿ, ಅರಮನೆಯಲ್ಲಿ ಸ್ವಾಭಾವಿಕವಾಗಿ ಇದೆಲ್ಲ ನಿಮಗೆ ಬರುತ್ತೆ. ನಾವೇನು ಹೇಳೋದು, ಅದು ಏನು ಅದ್ರ ಹಿಂದೆ ಏನು ಶಕ್ತಿ ಇದೆ, ಇದು ಸರ್ಕಮ್ಸ್ಟ್ಯಾನ್ಸಾ ಅಥವಾ ಇದು ನಿಜಕ್ಕೂ ಒಂದು ತಾಯಿಯ ಒಂದು ಆಶೀರ್ವಾದನ ಇಲ್ವಾನ, ಅದು ನಿಮಗೆ ಬಿಟ್ಟಿರೋದು. ನಾನು ಹೇಳೋದು ಸ್ವಾಭಾವಿಕವಾಗಿ ಬರೀ ಅರಮನೆ ಅಲ್ಲ, ಇಡೀ ಹಿಂದೂ ಧರ್ಮದಲ್ಲಿ, ನಮ್ಮ ಭಾರತೀಯ ಒಂದು ಪಾರಂಪರೆಯಲ್ಲಿ ನಮಗೆ ಬೇಕಾಗಿರೋದು ಎಲ್ಲ ಅನುಕೂಲ ಆಗುತ್ತೆ. ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರೆ ಅದೆಲ್ಲ ಅನುಕೂಲ ಆಗುತ್ತೆ. ಸೊ ಹೇಳ್ಕೊಳಕ್ಕಾಗಿದ್ರು ಕೂಡ ಇಂಥ ಹಲವಾರು ಅನುಭವಗಳು ತಮಗೂ ಕೂಡ ಆಗಿದೆ ಅಂತ. ಹೌದು, ಎಸ್, ಥ್ಯಾಂಕ್ ಯು ವೆರಿ ಮಚ್ ಮಹಾರಾಜರೇ. ತಾವು ತಮ್ಮ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ, ಇದು ದಸರಾ ಸಂದರ್ಭ ತುಂಬ ಬ್ಯುಸಿ ಇರ್ತೀರಿ ನೀವು, ಜೊತೆಗೆ ಜನಪ್ರತಿನಿಧಿ ಬೇರೆ, ಇದೆಲ್ಲದರ ನಡುವೆ ಕೂಡ ಟಿವಿ ನನಗೆ ತಾವು ಸಮಯ ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ರಾಜ್ಯ ದಸರಾ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ.